ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜಿ ಅಫಿಷಿಯಲ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ಎಸ್, ನಾನು ಇವತ್ತು ಕೊಡ್ತಿರ್ತಕ್ಕಂಥ ಮಾಹಿತಿ ಯಾವಪ್ಪ ಅಂತಂದ್ರೆ ಅಗ್ನಿವೀರ 2026-27ರದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವ. ಅದ್ರದ್ದು ಏನತ್ತಿಲ್ಲ, ಆಲ್ಮೋಸ್ಟ್ ಆಗಿ ಭಾಳಷ್ಟು ವಿದ್ಯಾರ್ಥಿಗಳದ ಅಪ್ಲಿಕೇಶನ್ ಬರಾಕತ್ತಿಲ್ಲ. ಸರ್ ನಮ್ಮ ದೇಶ 17 ಹಿಡ್ಕೊಂಡ 22 ಅಂತ ಹೇಳ್ತಾರ್ರಿ, ಆದ್ರೆ ನಮ್ದು ತಗೊಳಕತ್ತಿಲ್ಲ, ನಮ್ದು ವಯಸ್ಸು ಆಗಿಲ್ಲ, ಏನ್ ಮಾಡುದು? ಮತ್ತು ಇನ್ನೊಂದು ಏನಂದ್ರೆ ಈ ಸರ್ 23 ಇರುವಂತಹ ಯಾವುದಾದ್ರೂ ಒಂದು ಹುದ್ದೆ ಇದ್ರೆ ಇದ್ರೊಳಗೆ ಹೇಳ್ರಿ. ಅದಕ್ಕೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? ಸರ್ ನಂದು ITI ಆಗೈತಿ. ಅಂದ್ರೆ ಏನ ITI ಆಗೈತಿ, ಸೊ ಡಿಪ್ಲೊಮಾ ಆಗೈತಿ ಸರ. ನಂದು ಯಾವುದು ನನ್ನ ಅಪ್ಲಿಕೇಶನನ್ನು ಹಾಕ್ಬೋದು. ಇದ್ರದ ಸೆಲೆಕ್ಷನ್ ಪ್ರೊಸೆಸಿಂಗ್ ಇರ್ತೈತಿ. ಯಾವುದು ಡೇಟ್ ಆಫ್ ಬರ್ತ್ ಜನಿಸಿರಬೇಕು. ಸರ್ ನಂದು PUC ಸೆಕೆಂಡ್ ಇಯರ್ದು ಆರ್ಟ್ಸ್ ಆಗೈತಿ, ಮತ್ತು ನನ್ನ ಸ್ಟೋರ್ ಕೀಪರ್ ಕ್ಲರ್ಕ್ ಹಾಕಕ್ಕೆ ಬರುತ್ತೇನ. ಹಂಗಂದ್ರೆ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು? ನಿಮ್ಮ ಸಾಕಷ್ಟು ಡೌಟ್ಗಳನ್ನು ಕ್ಲಿಯರ್ ಮಾಡೋ ಸಲುವಾಗಿ ಅಂತಿಸಿಂದ ಇದನ್ನು ವಿಡಿಯೋ ಮಾಡಿ ಹಾಕತ್ತೀನಿ. ಇನ್ನೊಂದೇನಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಬಗ್ಗೆ ಆಯ್ಕೆ ಪ್ರಕ್ರಿಯೆ ಏನಿರ್ತಿ, ಅದಕ್ಕೆ ಎಷ್ಟು ರಿಸಲ್ಟ್ ಆಗಿರಬೇಕು, ಏನೇನಾಗಿರ್ಬೇಕು, ಕ್ವಾಲಿಫಿಕೇಶನ್ ಎಲ್ಲನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಆಫೀಷಿಯಲಿ ಬಂದಿರತಕ್ಕಂಥ ನಮ್ಮ ಕರ್ನಾಟಕ ಬೆಳಗಾವಿ ಯಾರದ ಇದೊಂದು ನೋಟಿಫಿಕೇಶನ್ ಅಂತ ತೊಗೊಂಡು ನಿಮಗೆ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ನಾನು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗತ್ತಿದ್ರೆ ಸ್ನೇಹಜಿ ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಮಗಲಿರೋ ಗಂಟೆ ಹೊಡ್ರಿ. ಯಾಕಂದ್ರೆ ಯಾವುದೋ ನೆಕ್ಸ್ಟ್ ಜಾಬ್ ಬಗ್ಗೆ ಆಯಿತು, ಯಾವುದೋ ಇನ್ಫಾರ್ಮೇಷನ್ ಬಗ್ಗೆ ಫುಲ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ನೋಡ್ಕೋಬಹುದು. ಇಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಮುಂದೆ 2026 ನೋಟಿಫಿಕೇಶನ್ ಐತೆ. ಸೊ ಅಪ್ಲಿಕೇಶನ್ ಏನಂತ ಇವತ್ತು ಹಿಡ್ಕೊಂಡ ಅಂದ್ರೆ ನಿನ್ನೆ ಹಿಡ್ಕೊಂಡ ಸ್ಟಾರ್ಟ್ ಆಗಿದಾವ. ಫೆಬ್ರವರಿ 13 ಹಿಡ್ಕೊಂಡು 1 ಏಪ್ರಿಲ್ 2026 ತನ ಅಪ್ಲಿಕೇಶನ್ ಡೇಟ್ ಐತೆ. ಆನ್ಲೈನ್ ಎಕ್ಸಾಮ್ ಯಾವ ನಡೆಸ್ತಾರಪ್ಪ ಅಂತ ಹೇಳಿದಾರಂದ್ರೆ 1 ಜೂನ್ 2026 ಹಿಡ್ಕೊಂಡ 15 ಜೂನ್ 2026 ತನ ನಡೆಸ್ತಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರದ್ದೆಲ್ಲಾನು ಪ್ರೊಸೆಸಿಂಗ ನೋಡ್ಕೊಂತ ಹೋಗ್ರಿ. ಕರೆಕ್ಟಾಗಿ ಹೇಳ್ತೀನಿ ನೋಡ್ರಿ. ನೋಡ್ಕೊಳ್ರಿ. ವಯೋಮಿತಿ ಏನ್ ಕೊಟ್ಟಿದ್ದಾನಂತಂದ್ರೆ ಇಲ್ಲಿ ಅಗ್ನಿವೀರ GD ಸಂಬಂಧಪಟ್ಟಿರ್ತಕ್ಕಂಥದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ಬೇಕಂತಂದ್ರ ಕಂಪಲ್ಸರಿ ರಿಸಲ್ಟ್ ನೋಡ್ಕೊಳ್ರಿ. ಎಷ್ಟಾಗೈತಿ? 10ನೇತ್ಯದ 45% ಕಂಪಲ್ಸರಿ ಆಗಿ ಹೋಗಿ. ಸರ್ ನಂದು 44.99% ಐತಿ ಅಂದ್ರೆ ಇದು ಅಪ್ಲಿಕೇಶನ್ ಹಾಕಿರು ತಗೊಳ್ಳೋದಿಲ್ಲ. ಓಕೆ, ಇನ್ನು 33 ಪ್ರತಿಯೊಂದು ಸಬ್ಜೆಕ್ಟ್ ಒಳಗ 5 ಸಬ್ಜೆಕ್ಟ್ ಅಂದ್ರ 5 ಸಬ್ಜೆಕ್ಟ್ ಒಳಗ 33ಕ್ಕಿಂತನೂ ಮಾರ್ಕ್ಸ್ ಹೆಚ್ಚ ತಗೊಂಡಿರ್ಬೇಕು. 10ನೇತೆ ಕಂಪಲ್ಸರಿ ಆಗಿರ್ಬೇಕು. ಒಂದ್ ವೇಳೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತಂದ್ರ ಅದಕ್ಕೂ ಕೂಡ ಏನದಿಲ್ಲ ಇನ್ಫಾರ್ಮೇಶನ್, ಅದಕ್ಕೆ ಏನದಿಲ್ಲ ನಿಮಗೆ ವರ್ಕ್ ಅದನ್ನ ಕೊಡ್ತಾರ. ಇದಕ್ಕೆ ವಯಸ್ಸಂತಿ 17 ಹಿಡ್ಕೊಂಡ 22 ಐತೆ. ಈಗಿರ್ತಕ್ಕಂಥದಕ್ಕೆ ಎಲ್ಲದಕ್ಕೂ ಡೇಟ್ ಆಫ್ ಬರ್ತ್ ಏನೈತೆ ಅಂದ್ರ 1/7/2005 ಹಿಡ್ಕೊಂಡ 1/7/2009 ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸ್ಬೇಕ. ಅಂದ್ರೆ ಅವ್ರು ಏನ್ ಮಾಡ್ಯಾರ ಅಂದ್ರ ಅತಿ ಸಣ್ಣ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಾರ. ಯಾರ್ದು ಏಜ್ ಮೀಲಾಗ ಬಂದತಿ ಅಂಥವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದ್ರೊಳಗೆ ಏನತ್ತಿಲ್ಲ 23 ಇರ್ತಕ್ಕಂಥದ್ದು ಒಂದು ಪೋಸ್ಟ್ ಐತಿ. ಅದು ಯಾವ್ದಪ್ಪ ಅಂತಂದ್ರ ನರ್ಸಿಂಗ್ ಅಸಿಸ್ಟೆಂಟ್. ಅದ್ರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಅದಕ್ಕೆ ಎಷ್ಟು ರಿಸಲ್ಟ್ ಆಗಿರ್ಬೇಕು, ಯಾವ ಸಬ್ಜೆಕ್ಟ್ ಒಳಗೆ ನೀವು ಸೆಕೆಂಡ್ PUC ಮುಗಿಸಿರ್ಬೇಕು, ಅದಕ್ಕೆ 12th ಮುಗಿಸಿರ್ಬೇಕು. ಮತ್ತು ಇನ್ನೊಂದು ಐತಿ 19 ವಯಸ್ಸು ಹಿಡ್ಕೊಂಡ 25 ತನ ಐತಿ. ಅದು ಪ್ಯಾರಾ ಅಂತ ಐತೆ, ಅದು ಡಿ ಫಾರ್ಮರ್ಸಿ ಮುಗಿಸಿದವ್ರಿಗೆ ಐತಿ. ಅದು ಡಿ ಫಾರ್ಮಾ ಯಾರು ಮುಗಿತಿ ಅವ್ರದ್ದು ಇನ್ಫಾರ್ಮೇಶನ್ ಅದನ್ನ ಹೇಳ್ತೀನಿ. ಈಗ ಸದ್ಯದೊಳಗೆ ಏನತ್ತಿಲ್ಲ ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು ಅಂದ್ರೆ ಮಾತ್ರ ನೀವೇನತ್ತಿಲ್ಲ ಇದಕ್ಕೆಲ್ಲದಕ್ಕೂ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತೆ. ಸೊ ಈಗ ನೋಡ್ಕೊಳ್ರಿ. ಈಗ ನೆಕ್ಸ್ಟ್ ಟೆಕ್ನಿಕಲ್ದವ್ರದ್ದು. ಸೊ ಟೆಕ್ನಿಕಲ್ದವ್ರದ್ದು ಏನೈತಿ 10+2 ಆಗಿರ್ಬೇಕು, 50% ಆಗಿರ್ಬೇಕು. ಸೊ ಮಿನಿಮಮ್ ಮಾರ್ಕ್ಸ್ ಅಂತಿ ಈ ಎಲ್ಲ ಸಬ್ಜೆಕ್ಟ್ ಒಳಗೆ 50 ಮಾರ್ಕ್ಸ್ ತೆಗೆದಿರ್ಬೇಕ. ಈ ಟೆಕ್ನಿಕಲ್ಕಂತಿ 12ನೇತೆ ಪ್ಲಸ್ ITI ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದ. ಸೊ ITI ದವ್ರಿಗೆ ಯಾವ್ದು ಅಪ್ಲಿಕೇಶನ್ ಹಾಕೈತ್ರಿ ಅಂತ ಕೇಳ್ತಿರ್ತೀರಿ ನೀವು. ಅಂದ್ರೆ ಇಲ್ಲಿ ಏನೈತಿ ITI ಕೋರ್ಸ್ ಏನತ್ತಿಲ್ಲ ನೀವು ಮುಗಿಸಿದ್ರಿ ಅಂದ್ರೆ ಅವರು ಕೂಡ ಏನತ್ತಿಲ್ಲ 12ನೇತೆ ಬಳಿಕ ITI ಕೋರ್ಸ್ ಮುಗಿತಾರೆ, ಅವ್ರಿಗೆ ಅಪಾರ್ಚುನಿಟಿ ಇರ್ತಾವ. ಅಂದ್ರೆ ಮಾರ್ಕ್ಸ್ಗಳು ಇರ್ತಾವ. ಅವು ಎಷ್ಟು ಮಾರ್ಕ್ಸ್ ಅದಾವ ಅಂತ ಹಿಂದೆ ಹೇಳ್ತೀನಿ. NCC ಮುಗಿಸಿದವ್ರಿಗೆ ಮಾರ್ಕ್ಸ್ ಇರ್ತಾವ. ಸೊ ES ಸರ್ಟಿಫಿಕೇಟ್ ಇದ್ರೆ ಎಷ್ಟು ಇರ್ತೈತಿ, B ಇದ್ರೆ ಎಷ್ಟು, C ಇದ್ರೆ ಎಷ್ಟು. ಇಲ್ಲಿ ವಯೋಮಿತಿ 17 ಹಿಡ್ಕೊಂಡ 22 ಇರ್ತೈತಿ ಇದಕ್ಕೂ ಕೂಡ. ಇನ್ನು ನೆಕ್ಸ್ಟ್ ಏನು ನೋಡ್ಕೊಳ್ರಿ, ಪ್ರತಿಯೊಂದು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಏನ ಇಂಟೇಷನ್ ಪೂರ್ತಿ ಎಲ್ಲ ನೋಟಿಫಿಕೇಶನ್ ಪ್ರಕಾರ ನಾನು ವಿಡಿಯೋ ಮಾಡಿ ಹಾಕಾಕತ್ತೀನಲ್ಲ.
ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಯಾವುದಂದ್ರೆ ಟ್ರೇಡ್ಸ್ಮನ್. ಸೊ ಟ್ರೇಡ್ಸ್ಮನ್ದು ಏನೈತಿಲ್ಲ ಆಲ್ಮೋಸ್ಟ್ ಅಲ್ಲಾಗಿ ಹುಡುಗರಿಗೆ 8ನೇ ಮ್ಯಾಗ ಎಷ್ಟು ರಿಸಲ್ಟ್ ಆಗಿರ್ಬೇಕು ಮತ್ತು 10ನೇ ಮ್ಯಾಗ ಎಷ್ಟು ಆಗಿರ್ಬೇಕು. ಅಗ್ನಿವೀರ ಸೊ ಕ್ಲರ್ಕ್ ಸ್ಟೋರ್ ಕೀಪರ್ ಏನೈತಿಲ್ಲ ಸೊ ನೋಡ್ಕೊಳ್ರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಗ್ನಿವೀರ ಸ್ಟೋರ್ ಕೀಪರ್ ಕ್ಲರ್ಕ್ ಎಷ್ಟು ಆಗ್ಬೇಕಂದ್ರೆ 12ನೇ ಪಾಸ್ ಆಗಿರ್ಬೇಕು. ಇಲ್ಲೇ ಕೊಟ್ಟಾರ ನೋಡ್ರಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನಿಮ್ದು ಆಗಿರ್ಬೇಕು ಪರ್ಸೆಂಟೇಜ್ 60 ಮಾರ್ಕ್ಸ್ ಇನ್ ಅಗ್ರಿಗೇಡ್ ಅಂದ್ರೆ 60% ಮ್ಯಾಗ ಆಗಿರ್ಬೇಕ. ಆ್ಯಂಡ್ ಮಿನಿಮಮ್ 50 ಇನ್ ಈ ಸಬ್ಜೆಕ್ಟ್ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ನಾಗ 50 ಮಾರ್ಕ್ಸ್ ಮ್ಯಾಗ ಹೆಚ್ಚು ತೆಗೆದಿರ್ಬೇಕು. ಇಂಗ್ಲೀಷ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸೊ ಅದಕ್ಕೂ ಕೂಡ 50 ಮಾರ್ಕ್ಸ್ ತೊಗೊಂಡಿರ್ಬೇಕು. ವಯಸ್ಸು ಏನಂತಿ 17 ಹಿಡ್ಕೊಂಡ 21. ಡೇಟ್ ಆಫ್ ಬರ್ತ್ ಏನಂತಿ ಅದ ಸೇಮ್, ಎಲ್ಲದಕ್ಕೂ ಸೇಮ್ ಐತಿ ವಯಸ್ಸ ಡೇಟ್ ಆಫ್ ಬರ್ತ್. ಅಗ್ನಿವೀರ್ ಟ್ರೇಡ್ಸ್ಮನ್ ನೋಡ್ಕೊಡ್ರಿ, 10ನೇ ಪಾಸ್ ಆಗಿರ್ತಕ್ಕಂಥವ್ರಿಗೂ ಕೂಡ ಪರ್ಸೆಂಟೇಜ್ ಬರೀ 33% ಮ್ಯಾಗ ಸಿಂಪಲ್ ಆಗಿ ಜಸ್ಟ್ ಪಾಸ್ ತಿಳ್ಕೊರಿ. ನೀವು 10ನೇ ಜಸ್ಟ್ ಪಾಸ್ ಆದವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸಿಂಪಲಿ 8th ಪಾಸ್ ಆಗಿರ್ತಕ್ಕಂಥವ್ರು ಅಂತಿ ಅವರು ಕೂಡ 33 ಮ್ಯಾಗ ಯಾರ್ದಾಗಿರುತ್ತಲೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅವ್ರದ್ದು 17 ಹಿಡ್ಕೊಂಡ 22 ಇರ್ತೈತೆ. ಇನ್ನು ವಯೋಮಿತಿ ನೋಡ್ಕೊಡ್ರಿ, ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ನೋಡ್ರಿ, 1 ಜುಲೈ 2005 ಹಿಡ್ಕೊಂಡ 1 ಜುಲೈ 2009 ಈ ಡೇಟ್ ಆಫ್ ಬರ್ತ್ ಒಳಗನ ಜನಿಸಿರ್ಬೇಕು ಅಂದ್ರೆ ಮಾತ್ರ ನಿಮ್ದ ಆಯ್ಕೆಯನ್ನ ಮಾಡ್ಕೊಂತಾರ. ಇದನ್ನ ಬಿಟ್ಟು ನೀವೇನು ಬೇರೆ ಮಾಡ್ತಂದ್ರ ಇದ್ರೊಳಗೆ ಏನೋ ಒಂದ ದಿನ ಮೈನಸ್. ಫಾರ್ ಎಕ್ಸಾಂಪಲ್ ನೀವು 30 ಜೂನ್ 2005 ಐತಿ ಅಂದ್ರೆ ಈ ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಇದ್ರ ಹಿಂದೆ ನೀವು ಬೇಕಾದ 2005 ಜೂನ್, ಜುಲೈ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ದಾಗ ಯಾರ ಜನಿಸ್ರು ಅವ್ರದ್ದು 2005 ಅವ್ರದ್ದು ಬರಂಗಿಲ್ಲ. ಇದನ್ನ ಹಾಕಕ್ ಬರತ್ತೆ. ಅದು ಸೆಕೆಂಡ್ PUC ಮುಗಿದಿತ್ತಂದ್ರೆ ಸೈನ್ಸ್ ನರ್ಸಿಂಗ್ ಅಸಿಸ್ಟೆಂಟ್ ಹಾಕಕ್ ಬರುತ್ತೆ. ನರ್ಸಿಂಗ್ ಅಸಿಸ್ಟೆಂಟ್ NA ಅಂತ ಎಕ್ಷನ್ ಐತಿಲ್ಲ, ಅದನ್ನ ಹಾಕ್ಬೋದು. ಅದು ಪರ್ಮನೆಂಟ್ ಜಾಬ್ ಇರ್ತೈತಿ. ಸೊ ಅದು ಪರ್ಮನೆಂಟ್ ಜಾಬ್ ಆಗಿರ್ತೈತಿ. ಅದಕ್ಕೆ ಏನೈತಿಲ್ಲ ನೀವು ಆರಾಮಾಗಿ ನೌಕರಿ ಆದ್ರೆ ಅಂದ್ರೆ 100% ನಿಮ್ದು ಲೈಫ್ ಸೆಟ್ಲ್ ಅಂತ ತಿಳ್ಕೊಬೋದು. ಅದಕ್ಕೆ ಏನೈತಿಲ್ಲ ಅದಕ್ಕೆ ತಯಾರಿ ಚೆನ್ನಾಗಿ ಮಾಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ, ಹೈಟ್ ನೋಡ್ರಿ. ಸರ್ ನಂದು ಭಾಳ ಕಡಿಮೆ ಐತಿ ಅಂತ ಹೇಳ್ತಿರ್ಲಿಲ್ಲ. ಸೊ ಭಾಳ ಕಡಿಮೆ ಹೈಟ್ ಇದ್ದವ್ರದ್ದು ಏನೈತಿಲ್ಲ, ಅತಿ ಕಡಿಮೆ ಅಂದ್ರೆ 162 ಸೆಂಟಿಮೀಟರ್ ಇತ್ತಂದ್ರೆ ಆರಾಮಾಗಿ ನೀವು ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲೇನೈತಿ 12th ಪಾಸ್ ಆಗಿರ್ಬೇಕು, 60% 12ನೇ ರಿಸಲ್ಟ್ ಆಗಿರ್ಬೇಕು, ಪ್ರತಿಯೊಂದು ಸಬ್ಜೆಕ್ಟ್ನಾಗ 50 ಮಾರ್ಕ್ಸ್ ಕಂಪಲ್ಸರಿ ಬಿದ್ದಿರ್ಬೇಕ. ತಿಳಿತು ಅಂದ್ರೆ ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಅಪ್ಲಿಕೇಶನ್ ಹಾಕಕ ಬರ್ತೈತಿ. ಹೈಟ್ ಬರೀ 162 ಇರ್ತೈತಿ, ಕಂಪಲ್ಸರಿ ಇದೆ. ಇಲ್ಲಿ 10ನೇ ಮುಗಿದೈತಿ ಸರ್ ಹಾಕಕ್ ಬರ್ತಿ ಅಂದ್ರೆ ಬರೋದಿಲ್ಲ. ಓಕೆ, ಇನ್ನು ಅಗ್ನಿವೀರ್ ಜನರಲ್ ಡ್ಯೂಟಿದ 166 ಸೆಂಟಿಮೀಟರ್ ಹೈಟ್ ಬೇಕು ಟೆಕ್ನಿಕಲ್ದವ್ರಿಗೆ. ಸೊ ಟೆಕ್ನಿಕಲ್ದವ್ರಿಗೆ ಅಂತಲೇ ಸೈನ್ಸ್, ಆರ್ಟ್ಸ್ ಇದೇನು ಟೆಕ್ನಿಕಲ್ದವ್ರದ್ದು ಏನಿಲ್ಲ, ಅದನ್ನ ಸೈನ್ಸ್ ಯಾವ ರಿಸಲ್ಟ್ ಆಗಿರ್ಬೇಕು ಅವ್ರದ್ದು 165 ಬೇಕು. ಏನು ಉಳಿದಿರ್ತಕ್ಕಂಥ ಟ್ರೇಡ್ಸ್ಮನ್ನ GD ಏನೈತಿ 166 ಇರ್ತೈತಿ. ಎದೆ ಸುತ್ತಳತೆ ಎಲ್ಲದಕ್ಕೂ ಸೇಮ್ ಐತಿ 77. ಉಬ್ಸಿದ್ರೆ ಏನೈತಿಲ್ಲ 5 ಸೆಂಟಿಮೀಟರ್ ಉಬ್ಬೇಕಂತ ಹೇಳ್ತಾನೆ. ಅಂದ ಬಳಕ 82 ಸೆಂಟಿಮೀಟರ್ ಆಗಿರ್ಬೇಕು ಚೆಸ್ಟ್. ಇದು ಆಯ್ತಾ. ಇನ್ನು ಇದ್ರೊಳಗೆ ಸ್ಪೋರ್ಟ್ಸ್ ಮ್ಯಾನ್ ಇದ್ರಂದ್ರೆ ಅವರಿಗೆ ಅವಕಾಶವನ್ನು ಕೊಡ್ತಾನೆ. ಹೈಟ್ದೊಳಗೆ ವಿನಾಯಿತಿ ಕೊಡ್ತಾನೆ. 2 ಸೆಂಟಿಮೀಟರ್ ಹೈಟ್ದೊಳಗೆ ಕಡಿಮೆ ಕೊಡ್ತಾನೆ. ಚೆಸ್ಟ್ ಒಳಗೆ 3 ಸೆಂಟಿಮೀಟರ್, KG ಒಳಗೆ 5 ಸೆಂಟಿಮೀಟರ್, 5 kg. ಅದು KG ಅಂದ್ರೆ ಪರ್ KG ಹೆಂಗಿರ್ಬೇಕಂತ ಹೇಳಿ ಒಂದು ಹುಡುಗನ KG ಅವ್ನು ಎಷ್ಟು ವೇಟ್ ಇದ್ರೆ ಎಷ್ಟು ಇರ್ಬೇಕಂತ ಹೇಳಿ ಅದೊಂದು ಐತೆ, ಅದು ಲಿಸ್ಟ್ ಚಾರ್ಟ್ ಐತಿ, ಅದನ್ನ ನೋಡ್ರಿ, ಅದನ್ನ ಪೂರ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಡ್ರಿ. ನಿಮ್ದು ಹೈಟ್ ಎಷ್ಟೈತಿ ಏನಿರ್ಬೇಕು ಅಂತ ಹೇಳಿ ಕೇಸಿಂದ. ಇಲ್ಲಿ ಚಾಂಪಿಯನ್ಶಿಪ್ಗಳು ಕೊಟ್ಟಿದ್ದ ನೋಡ್ರಿ, ನಿಮ್ದು ಯಾವ ಸರ್ಟಿಫಿಕೇಟ್ ಇದ್ರೆ ಏನೈತಿ. ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಯಾವ ಸರ್ಟಿಫಿಕೇಟ್ ಇದ್ರೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಲೆವೆಲ್ ಇತ್ತಂದ್ರೆ 20 ಮಾರ್ಕ್ಸ್, 20 ಮಾರ್ಕ್ಸ್ ಪ್ರತಿಯೊಂದಕ್ಕೂ 20 ಮಾರ್ಕ್ಸ್ ಅದಾವು. 15 ಮಾರ್ಕ್ಸ್ ಸ್ಟೇಟ್ ಅಟ್ ದ ಸೀನಿಯರ್, ಜೂನಿಯರ್, ನ್ಯಾಷನಲ್ ಲೆವೆಲ್ದಾಗ ಆಡಿದ್ರಿ ಅಂದ್ರೆ ಸ್ಟೇಟ್ದಾಗ 15 ಮಾರ್ಕ್ಸ್ ಇರ್ತಾವೆ. ಆ ಸರ್ಟಿಫಿಕೇಟ್ ನೀವು ಇಲ್ಲಿ ಬರೀ 5 ತೇಸಿನ ಅಟ್ಯಾಚ್ ಮಾಡೋದು ಅಷ್ಟೇ ಇರ್ತೈತಿ. ಯೂನಿವರ್ಸಿಟಿ ಒಳಗೆ ಆಡಿದ್ರು ಕೂಡ ಅದಕ್ಕೂ 10 ಮಾರ್ಕ್ಸ್ ಇರುತ್ತೆ. ಇನ್ನು ನ್ಯಾಷನಲ್ ಲೆವೆಲ್ದಾಗ ಕೆಲವು ಅಂದರೆ ಯಾವ್ದಾರ ಇಂಡಿಯಾ ಗೇಮ್ಸ್ ಒಳಗಡೆ ಯಾವ್ದಾರಾಗ ನೀವು ಜಾಯ್ನ್ ಆಗಿ ವಿನ್ ಆಗಿದ್ರಿ ಅಂದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಅಷ್ಟೇ ಸ್ಪೋರ್ಟ್ಸ್ ಮ್ಯಾನ್ದವ್ರಂತೆ ಆಲ್ಮೋಸ್ಟ್ ಕಡಿಮೆ ಹುಡುಗರು ಇರ್ತೀರಿ ನೋಡ್ಕೊಡ್ರಿ. ಇನ್ನು ನೋಡ್ರಿ ಹೆಚ್ಚಾಗಿ ಹುಡುಗರು NCC ಆಗಿರ್ತೈತಿ. NCC A ಇತ್ತರ 5 ಮಾರ್ಕ್ಸ್ ಕೊಡ್ತಾನೆ, NCC B ಇತ್ತಂದ್ರೆ 10 ಮಾರ್ಕ್ಸ್ ಕೊಡ್ತಾನೆ, NCC C ಇತ್ತರ 20 ಕೊಡ್ತಾನೆ. ಜೊತೆಗೆ ರಿಪಬ್ಲಿಕ್ ಎಲ್ಲರ ಪರೇಡ್ ಮಾಡಿದ್ರೆ 20 ಮಾರ್ಕ್ಸ್, 25 ಮಾರ್ಕ್ಸ್ ಕೊಡ್ತಾನೆ. ಇವೆಲ್ಲನೂ ನೋಡ್ಕೊಡ್ರಿ, ಎಲ್ಲ ಭಾಳ ಅಪಾರ್ಚುನಿಟಿ ಇದಾವೆ. ಏನು ಇದನ್ನ ಬಿಟ್ಟು ಸರ್ ನಮ್ದು ITI ಆಗೈತ್ರಿ, ITI ಆದ್ರೆ ನಮ್ಗೆ ಯಾವ ಹುದ್ದೆಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳ್ತಿದ್ರಲ್ಲ, ಅವ್ರು ನೋಡ್ಕೋಬೋದು. ಇಲ್ಲಿ ಹಾಕಿದ ನೋಡ್ರಿ, ಯಾವುದಕ್ಕಂದ್ರೆ ಇದು ಯಾವ ಟ್ರೇಡ್ ಇದೆ, ಅಗ್ನಿವೀರ್ ಟೆಕ್ನಿಕಲ್ದಾಗ. ಸೊ ಅಗ್ನಿವೀರ ಟೆಕ್ನಿಕಲ್ದಾಗ ಈ ರೀತಿ ಮಾರ್ಕ್ಸ್ ಕೊಡ್ತಾನೆ. ನಿಮ್ದು ITI ಡಿಪ್ಲೊಮಾ ಆಗಿದ್ದು ಅಂದ್ರೆ ಸೊ ಇವೇನು ಮಾರ್ಕ್ಸ್ ಅದಲ್ಲ ನೋಡ್ಕೊಳ್ರಿ. ಏನ 10+2
3 ಇಯರ್ ಡಿಪ್ಲೊಮಾ ಆಗಿತ್ತಂದ್ರೆ 30 ಮಾರ್ಕ್ಸ್ ಕೊಡ್ತಾನೆ. ಟೆಕ್ನಿಕಲ್ದಾಗ ITI 2 ಇಯರ್ಸ್ ಆಗಿತ್ತಾರೆ 20 ಮಾರ್ಕ್ಸ್ ಕೊಡ್ತಾನು. 12th ಪ್ಲಸ್ ಆ್ಯಂಡ್ 1 ಇಯರ್ ITI ಆಗಿತ್ತಾರೆ 30, 12ನೇ ಆಗಿ 2 ಇಯರ್ ಆಗಿತ್ತಾರೆ 40 ಮಾರ್ಕ್ಸ್, 12ನೇ ಪ್ಲಸ್ ಡಿಪ್ಲೊಮಾ ಹೋಲ್ಡರ್ ಇದ್ರಿ ಅಂದ್ರೆ 50 ಮಾರ್ಕ್ಸ್. ಇಷ್ಟು ಬರೀ ನಿಮ್ಗೆ ಗ್ರೇಸ್ ಮಾರ್ಕ್ಸನ್ನ ಸಿಕ್ಕು ಅಂದ್ರೆ ಆರಾಮಾಗಿ ನಿಮ್ದು ಟೆಕ್ನಿಕಲ್ದೊಳಗೆ ಜಾಬ್ ಆಗ್ತೈತಿ. ಇದು ಭಾಳ ಈಜಿ, ನಿಮ್ದು ಇಷ್ಟು ಆರಾಮಾಗಿ ಆಗ್ತಿರ್ಲಿಲ್ಲ, ಎಷ್ಟು ಹೇಳ್ರು ಕಡಿಮೆ. ಇನ್ನು ನೋಡ್ಕೊಡ್ರಿ, ಪೇಮೆಂಟ್ ಅಂತ ಏನೈತಿಲ್ಲ, ಅಗ್ನಿವೀರದಂತೆ ಸ್ಕೀಮ್ 4 ವರ್ಷ ಇರ್ತೈತಿ, 4 ಇಯರ್ ಜಾಬ್ ಐತಿ. 4 ಇಯರ್ ಜಾಬ್ ಅಂದ್ರ ಬಳಕ ನಿಮ್ಗೆ ಏನೈತಿ 4 ವರ್ಷ ಆದ ಬಳಕ ಇಷ್ಟು ಪರ್ಸೆಂಟೇಜ್ ಇಟ್ಕೋತಾನ ಅಂತೇಶಿಂದ ಅದು ಎಲ್ಲ ರೂಲ್ಸ್ ಐತಿ. ಆ ರೂಲ್ಸ್ ಪ್ರಕಾರ ಇಟ್ಕೋತಾನ, ಏನು ತುಳ್ಕಿದೆಲ್ಲ ತೆಗಿತಾನ. ಆಯ್ತಾ? ಈಗ ನಿಮ್ಮ ಡೌಟ್ ಏನಿತ್ತು, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಇನ್ನು 23 ಆಗಿರ್ತಕ್ಕಂಥವ್ರು ಯಾವ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಕೇಳ್ತಿದ್ರೆ, ಇದ್ರದ್ದು ಇನ್ನೊಂದು ಸ್ವಲ್ಪ ಸೆಲೆಕ್ಷನ್ ಪ್ರೊಸೆಸಿಂಗ್ ಬಗ್ಗೆ ಹೇಳ್ತೀನಿ, ನೋಡ್ಕೊಡ್ರಿ. ಯಾರ್ದು ಅಗ್ನಿವೀರ, ಟ್ರೇಡ್ಸ್ಮನ್, ಕ್ಲರ್ಕ, ಸ್ಟೋರ್ ಕೀಪರ್, ಟೆಕ್ನಿಕಲ್ ಯಾರು ಐತಿಲ್ಲ ಅವ್ರದ್ದು ಎಲ್ಲದು ಸೇಮ್ ಏನೈತಿಲ್ಲ. ಇಲ್ಲಿ CET ಎಕ್ಸಾಮ್ ಇರ್ತೈತಿ ಫಸ್ಟಿಗೆ, ಅದಾದ ಬಳಕ ಫಿಸಿಕಲ್ ಇರ್ತೈತಿ, ಫಿಸಿಕಲ್ ಆದ ಬಳಕ ಮೆಡಿಕಲ್, ಫೈನಲ್ ಮೆರಿಟ, ಈ ಥರ ಇರ್ತೈತಿ. ಸೊ ಫಿಸಿಕಲ್ದೊಳಗೆ ಏನೈತಿ ಇಷ್ಟು ಮಾರ್ಕ್ಸ್ ಬಿದ್ದಿರಿ ಅಂದ್ರೆ ಫಿಸಿಕಲ್ಕ ಫಸ್ಟ್ ಗ್ರೂಪ, ಸೆಕೆಂಡ್ ಗ್ರೂಪ, ಫೋರ್ತ್ ಗ್ರೂಪ್ ದೇಶದಿಂದ ರನ್ನಿಂಗ್ ಅನ್ನ ಹಿಡಿತಾನು. 5.5 ನಿಮಿಷ ಒಳಗೆ ಹೊಡೆದ್ರಿ ಅಂದ್ರೆ 60 ಮಾರ್ಕ್ಸ್ ಕೊಡ್ತಾನು, ಪ್ಲಸ್ 10 ಹೊಡೆದ್ರಿ ಅಂದ್ರೆ 40 ಮಾರ್ಕ್ಸ್ ಕೊಡ್ತಾನು. ಇಲ್ಲಿ 9 ಫೀಟ್ ಡೀಚ ಮತ್ತು ಜಿಗ್ಜಾಗ್ ಇರ್ತಿ, ನಾರ್ಮಲ್ ಆಗಿ ಕ್ವಾಲಿಫೈ ಮಾಡೋದಿರ್ತಿ. ಇದಕ್ಕೇನು ಬರೀ ಜಸ್ಟ್ ಪಾಸ್ ಮಾಡ್ಕೊಂಡ್ರೆ ಮುಗಿದು ಹೋಗ್ತಾ, ಇವಕ್ಕೇನು ಮಾರ್ಕ್ಸ್ ಇರಂಗಿಲ್ಲ. ಆದ್ರೆ ಇಲ್ಲೇನೈತಿ ಪುಷಪ್ದಾಗ, ಪ್ಲಪ್ಸ್ದಾಗ ಮತ್ತು ರನ್ನಿಂಗ್ದಾಗ ಮಾತ್ರ ಇರುತ್ತೆ. ಸೆಕೆಂಡ್ ಗ್ರೂಪ್ ರನ್ನಿಂಗ್ದಾಗ 5.5 ಹಿಡ್ಕೊಂಡ 5.45 ಇರ್ತಾನೆ ಹೊಡೆದ್ರೆ 48 ಮಾರ್ಕ್ಸ್ ಇರ್ತೈತಿ. ಅಂತ 5.46 ಹಿಡ್ಕೊಂಡ 6 ತನ ಹೊಡೆದ್ರಿ ಅಂದ್ರೆ 36 ಇರ್ತೈತಿ ಥರ್ಡ್ ಗ್ರೂಪ್. ಫೋರ್ತ್ ಗ್ರೂಪ್ನವ್ರಿಗೆ ಏನೈತಿ 6.1 ಹಿಡ್ಕೊಂಡ 6.15 ಇರ್ತಾನೆ 24 ಮಾರ್ಕ್ಸ್ ಇರ್ತಾವ. ಅಂದ್ರೆ ಇಲ್ಲೇ ನೋಡ್ರಿ, ಒಂದು ವೇಳೆ ನೀವು ಫಸ್ಟ್ ಗ್ರೂಪ್ ಹೊಡಿದ ಲಾಸ್ಟ್ ಗ್ರೂಪ್ ಹೊಡೆದ್ರೆ ಇಲ್ಲಿ ಮಾರ್ಕ್ಸ್ಗಳು ಭಾಳ ಕಡಿಮೆ ಬೀಳ್ತಾವೆ. ಅದಕ್ಕೆ CET ಒಳಗೆ ಸ್ಕೋರ್ ಭಾಳ ಮಾಡ್ಬೇಕಾಕೈತಿ. ಅದಕ್ಕಿಂತ ಚಲೋ ಏನೈತಿ ಫಸ್ಟ್ ಗ್ರೂಪ್ನ ರನ್ನಿಂಗ್ ಹೊಡ್ಲಿಕ್ಕೆ ತಯಾರಿ ಮಾಡ್ಕೋದು, ಈ ಥರ ಮಾಡೋದಿರುತ್ತೆ. ಇನ್ನು ಹೈಟ್ ತಕ್ಕಂಗೆ ವೇಟ್ ನೋಡ್ಕೊಡ್ರಿ. ಮಿನಿಮಮ್ ವೇಟ್ ಎಷ್ಟು ಇರಬೇಕು, 17ರಿಂದ 20 ವಯಸ್ಸು ಇರ್ತಕ್ಕಂಥ ಹುಡುಗರು ಇದ್ರೆ ಆಲ್ಮೋಸ್ಟ್ ಅಲ್ಲಾಗಿ ಅವ್ರದ್ದು ಎಷ್ಟು ಇರಬೇಕು ಅಂತ ಕೇಳ್ತಾರೆ. ಇಲ್ಲಿ ಮೇನ್ ಬೇಕಾಗಿರ್ತಕ್ಕಂಥದ್ದು 160 ಸೆಂಟಿಮೀಟರ್ ಸ್ಟೋರ್ ಕೀಪರ್, ಕ್ಲರ್ಕ್ ಅಂತ ಮಿನಿಮಮ್ 47 ವೇಟ್ ಇರಬೇಕು. ಅಂದ್ರೆ ವಯಸ್ಸು ಏನೈತಿ ನಿಮ್ದು 20 ಅಂದ್ರೆ 57 ತನಕ ನಡೀತೈತಿ. ಇನ್ನು ಓವರ್ ರೇಟ್ ಅಂದ್ರೆ 60 ಮ್ಯಾಗ ಇರ್ತಾರೆ, ಓವರ್ ರೇಟ್ ದೇಶದಿಂದ ತೆಗಿತಾರೆ ನಿಮ್ಮದು ಯಾವುದು 162 ಸೆಂಟಿಮೀಟರ್ ಇದ್ರೆ. ಇನ್ನು ಮುಂದೆ 166 kg 166 kg ಅಂತ ಮಿನಿಮಮ್ ಅಂದ್ರೆ 50 ಲಗ್ಬಗ್ ಇರಬೇಕು. ಅದ್ರ ಕೆಳಗಿತ್ತ 49 ಇತ್ತಂದ್ರೆ ನಿಮ್ಮ ತೆಗಿತಾನೆ, 49 600 ಗ್ರಾಮ್ ಇತ್ತಾರೆ ತಗೋತಾನೆ. ಅಂತ ಮುಂದೆ ಏನೈತಿ ನಾರ್ಮಲ್ ಆಗಿ 60 kg ತನಕ ನಡೀತೈತೆ. ಮುಂದೆ 63 kg ತರ ತೆಗಿತಾನೆ, ಓವರ್ ವೇಟ್ ಇದೆ. 72 ಇತ್ತಂದ್ರೆ ಮಿನಿಮಮ್ ಅಂದ್ರೆ ಕಡಿಮೆ ಅಂದ್ರೆ 53 ಇರ್ಬೇಕು, 53 ಕೆಳಗೆ ತರ ತಗೊಳಂಗಿಲ್ಲ. ಮುಂದೇನೈತಿ ನಾರ್ಮಲ್ ಆಗಿ 65 ಸೆಂಟಿಮೀಟರ್ ಇರ್ಬೇಕು, 65 ಕಿಲೋ ಇರ್ಬೇಕು. ಅಂತ ಅದನ್ನ ಬಿಟ್ಟು ಏನೈತಿಲ್ಲ 84 ಕಿಲೋ ಮ್ಯಾಗ ಹೋಗ್ತಾರ ನಿಮ್ಮನ್ನ ತೆಗಿತಾನ. ಸೊ ಈ ಥರ ಇರ್ತೈತಿ. ಎಲ್ಲ ಫಿಸಿಕಲ್ ಆಯ್ತು. ಮೆಡಿಕಲ್ದಾಗ ಏನೈತಿ ಆಲ್ಮೋಸ್ಟ್ ಅಲ್ಲಾಗಿ ಪೂರಾ ಎಲ್ಲ 6x6 ಕಣ್ಣು, ಎಲ್ಲ ಕಿವಿ, ಮೂಗು, ಋಷಣಗಳು, ಗುದದ್ವಾರ ಎಲ್ಲ ಪ್ರತಿಯೊಂದು ನೋಡ್ತಾನೆ. ಇದನ್ನ ನೋಡಂಗಿಲ್ಲ ಅಂತ ಹೇಳಂಗಿಲ್ಲ, ಇಲ್ಲಿ ಮೆಡಿಕಲ್ದಾಗ ಎಲ್ಲ ಚೆಕ್ ಮಾಡ್ತಾನು. ಇನ್ನು ನೆಕ್ಸ್ಟ್ ಏನೈತಿಲ್ಲ ಪ್ರಶ್ನೆ ಏನಂದ್ರೆ ಮತ್ತೊಬ್ರು ಹುಡುಗರ್ದು, ಸರ್ ನಮ್ದು ಏಜ್. ಸೊ ಏಜ್ ಬರಂಗಿಲ್ಲ ಸರ್, ನಮ್ದು ವಯಸ್ಸು 23 ಐತಿ, ನಾವು ಯಾವ ಹುದ್ದೆಗೆ ಹಾಕಬೇಕು ಮತ್ತು ಎಷ್ಟು ರಿಸಲ್ಟ್ ಆಗಿರ್ಬೇಕು, ಯಾವುದು ಕ್ವಾಲಿಫಿಕೇಶನ್ ಆಗಿರ್ಬೇಕು. ನೋಡ್ರಿ ತಮ್ಮ, 17 ವರೆ ಹಿಡ್ಕೊಂಡ, ಸೊ 17 ವರೆ ಹಿಡ್ಕೊಂಡ ಯಾರ್ದಿಲ್ಲ, ಸೊ 17 ವರೆ ಹಿಡ್ಕೊಂಡು 23 ಅಂದ್ರೆ ಡೇಟ್ ಆಫ್ ಬರ್ತ್ ನೋಡ್ಕೊಳ್ರಿ. ಇಲ್ಲಿ 2004 ಹಿಡ್ಕೊಂಡ 2009 ಐತೆ. ಅಂದ್ರೆ 1 ಜುಲೈ 2004 ಹಿಡ್ಕೊಂಡ 2009 ಇರ್ತಾನೆ, 1 ಜುಲೈ 2009. ಅಲ್ಲೇನಿಲ್ಲ ಕ್ವಾಲಿಫಿಕೇಶನ್ 12ನೇ ಆಗಿರ್ಬೇಕು, ಸೈನ್ಸ್ ಆಗಿರ್ಬೇಕು. ಉಳ್ಕಿದ ಆರ್ಟ್ಸ, ಕಾಮರ್ಸ ಇವಿಗೆ ಇಲ್ಲ, ಓನ್ಲಿ ಸೈನ್ಸ್ದವ್ರಿಗಂತ ಪರ್ಸೆಂಟೇಜ್ ಏನೈತಿಲ್ಲ 50% ಆಗಿರ್ಬೇಕು. ಪ್ರತಿಯೊಂದು ಸಬ್ಜೆಕ್ಟ್ದಾಗ 40 ಮಾರ್ಕ್ಸ್ಗಿಂತ ಹೆಚ್ಚು ತೊಗೊಂಡಿರ್ಬೇಕು. ಅಂದಾಗ ಮಾತ್ರ ಟೆಕ್ನಿಕಲ್ NA ಆ್ಯಂಡ್ NA ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಆ್ಯಂಡ್ ನರ್ಸಿಂಗ್ ಅಸಿಸ್ಟೆಂಟ್ ಇಲ್ಲ ಐತೆ ನೋಡ್ರಿ, ವೆಟರ್ನರಿ, ಈ ಥರ ಆಯ್ತು. ನರ್ಸಿಂಗ್ ಅಸಿಸ್ಟೆಂಟ್, ನರ್ಸಿಂಗ್ ಅಸಿಸ್ಟೆಂಟ್ ಇನ್ನು ಸಿಪಾಯಿ ಫಾರ್ಮಾ. ಸಿಪಾಯಿ ಫಾರ್ಮಾ ಅಂದ್ರೆ ಏನೈತಿ, ಇಲ್ಲಿ ಡಿ ಫಾರ್ಮಾ ಯಾರ್ದಾಗಿರೋದಿಲ್ಲ ಅಂಥವ್ರಿಗೆ ಅವಕಾಶ ಇರ್ತೈತಿ. 12ನೇ ಪಾಸ್ ಆಗಿರ್ಬೇಕು, ವಯಸ್ಸು 19 ಹಿಡ್ಕೊಂಡು 25 ಐತಿ. ಅಂದ್ರೆ 2002 ಹಿಡ್ಕೊಂಡ 2008 ಅಂದ್ರೆ 2002 ಜುಲೈ 1 ಜನವರಿ 2008 ಈ ಡೇಟ್ ಆಫ್ ಬರ್ತ್ ಏನು ಜನಿಸಿರ್ತಾರಲ್ಲ ಅಂಥವ್ರಿಗೆ ಏನೈತಿಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಇದು ಡಿ ಫಾರ್ಮಾದಾಗ ಎಷ್ಟಾಗಿರ್ಬೇಕು ಅಂದ್ರೆ ಇಲ್ಲಿ 55% ಆಗಿರ್ಬೇಕು, 12ನೇ ಎಲಿಜಿಬಲ್ ಆಗಿರ್ಬೇಕು, ಸೈನ್ಸ್ ಡಿಪಾರ್ಟ್ಮೆಂಟ್ ಇಂಥ ಆಗಿರ್ತೈತಿ. ಇದು ಕಂಪಲ್ಸರಿ. ಈ ನೌಕರಿ ಹೆಂಗಪ್ಪ ಅಂತಂದ್ರೆ ಇದು ಪರ್ಮನೆಂಟ್ ನೌಕರಿ. ಇದು ಅಗ್ನಿವೀರಕರ ಸ್ಕೀಮ್ ಅಲ್ಲ, 4 ವರ್ಷದಾಗ ತೆಗಿಯಂಗಿಲ್ಲ.
ಇಲ್ಲಿ ಯಾವುದು ಕೂಡ 4 ಇಯರ್ ಇದು ಜಾಬ್ ಅಲ್ಲಿದೆ. ನೀವೆಲ್ಲರೂ ಅನ್ಕೊಂಡಿರ್ಬೇಕು 4 ವರ್ಷಕ್ಕಿಂತ ತೆಗಿತಾನ ಏನಂತ ಹೇಳಿಸಿಂದ. ಇಲ್ಲಿ ಕೂಡ ಫಸ್ಟಿಗೆ ಎಕ್ಸಾಮ್ ಇರ್ತಿ, ಎಕ್ಸಾಮ್ ಆದ ಬಳಿಕ ಫಿಸಿಕಲ್ ಇರ್ತಿ, ಫಿಸಿಕಲ್ ಆದ ಬಳಿಕ ಫೈನಲ್ ಮೆರಿಟ ಮೆಡಿಕಲ್ ಎಲ್ಲ ಇರ್ತೈತೆ. ಇಲ್ಲಿ ಏನೈತಿ ನಾರ್ಮಲ್ 16 ಮೀಟರ್ ರನ್ನಿಂಗ್ ಸಮಯ ಏನೈತಿಲ್ಲ 6 ನಿಮಿಷ 15 ಸೆಕೆಂಡ್ ಒಳಗೆ ಕುಣಿಸ್ಬೇಕಂದ್ರೆ ಕ್ವಾಲಿಫೈಡ್ ಮಾಡ್ಕೊಳಕ. ಇನ್ನು ನೆಕ್ಸ್ಟ್ ಏನೈತಿ ಪ್ಲಬ್ಸ್ ಏನೈತಿ ನಾರ್ಮಲ್ ಆಗಿ 6 ಹೊಡಿಬೇಕು ಮಿನಿಮಮ್. ಇದು ನೀಡ್ ಅಂದ್ರೆ ಟು ಕ್ವಾಲಿಫೈ, ನೀಡ್ ಟು ಕ್ವಾಲಿಫೈ ಅಂದ್ರೆ ಕ್ವಾಲಿಫೈ ಮಾಡ್ಬೇಕಷ್ಟ. ಇದಕ್ಕೆ ಏನಂತೇಶಿಂದ ಎಲ್ಲಿ ಫಿಸಿಕಲ್ದೊಳಗೆ PET ಒಳಗೆ ಏನೈತಿಲ್ಲ ನೋ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ಇಲ್ಲ. ಇದಕ್ಕೆ ಓನ್ಲಿ ಎಕ್ಸಾಮ್ದೊಳಗೆ ಏನು ಸ್ಕೋರ್ ಮಾಡ್ತೀರಿ ಅದ್ರ ಮ್ಯಾಗ ಇನ್ನು ಉಳಿದಿರ್ತಕ್ಕಂಥದ್ದು ನಿಮ್ದು ಏನಾರ ಸರ್ಟಿಫಿಕೇಟ್ ಇದ್ದು ಅಂದ್ರೆ ಅಲ್ಲಿ ಏನು ಎಕ್ಸ್ಟ್ರಾ ಸರ್ಟಿಫಿಕೇಟ್ ಮ್ಯಾಗ ಮಾರ್ಕ್ಸ್ ಇತ್ತು ನೋಡು. NCC A ಥರ 5, B ಥರ 10, C ಥರ 15, C ವಿತ್ ಪರೇಡ್ ಅಂದ್ರೆ 20. ಏನು ಉಳಿದಿರ್ತಕ್ಕಂಥ ಸ್ಪೋರ್ಟ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ರೀತಿ ಸ್ಪೋರ್ಟ್ಸ್ ಮ್ಯಾನ್ ಇತ್ತಂದ್ರೆ ಹೈಟ್ ಅದಕ್ಕೆ ಏನೈತಿಲ್ಲ 2 ಸೆಂಟಿಮೀಟರ್ ಕಡಿಮೆ ಇರುತ್ತೆ. ನಾರ್ಮಲ್ ಆಗಿ 165 ಸೆಂಟಿಮೀಟರ್ ಹೈಟ್ ಇರಬೇಕು, 77 ಚೆಸ್ಟ್ ಇರಬೇಕು, 5 ಸೆಂಟಿಮೀಟರ್ ಉಸಿರ ಆಗ್ಬೇಕು. ಅಂದ್ರೆ 77 ಹಿಡ್ಕೊಂಡ 82 ತನ 77 ಟು 82. ಸೊ ಇದೇನೈತಿಲ್ಲ ಚೆಸ್ಟ್ ಇರ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಎಲೆಕ್ಷನ್ ಮಾಡ್ಕೋತಾರ. ಇಲ್ಲಿ ನೋಡ್ರಿ ಕಡಿಮೆ ಇದ್ದವ್ರನ್ನು ಅಪ್ಲಿಕೇಶನ್ ಹಾಕ್ಬೋದು. ಕ್ವಾಲಿಫಿಕೇಶನ್ 12ನೇ ಆಗಿರಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು ಏನೈತಿ ಜಾಸ್ತಿ ಏನೈತಿಲ್ಲ ನೀವು ತಲೆ ಕಟ್ಸೋಕೆ ಹೋಗ್ಬೇಡ್ರಿ. ಇದ್ರ ಬಗ್ಗೆ ಯಾರ್ದು ಏಜ್ ಬರ್ತೈತಿ ಅವರು ಚಲ್ದಂಗೆ ತಯಾರಿ ಮಾಡ್ಕೊಡ್ರಿ. ಒಂದ್ ವೇಳೆ ಬರಾಕತ್ತಿಲ್ಲ ತಂದ ಮ್ಯಾಗ ಏನೈತಿಲ್ಲ ಮುಂದಿಂದ ಏನೈತಿಲ್ಲ ನೋಡ್ಕೊಡ್ರಿ. ಅದನ್ನ ಬಿಟ್ಟು ಈಗ ಸದ್ಯಕ್ಕೆ ಇದ್ರ ಬಗ್ಗೆ ತಲೆ ಕಟ್ಸ್ಕೊಂಡ್ ಕುಂತ್ರಿ ಅಂದ್ರೆ ಆಗೋದಿಲ್ಲ. ಸದ್ಯ SSC ಸದ್ಯ ನಿಮ್ಮ ಮುಂದೆ ಎಕ್ಸಾಮ್ ಐತಿ. ಇನ್ನು ಮತ್ತೆ ನೆಕ್ಸ್ಟ್ ಸೆಪ್ಟೆಂಬರ್ದಾಗ ಒಂದು ಏನೈತಿ 2026, 27 SSC ಕರಿತಾನ. ಅಂದ್ರೆ 2025, 26 ಈಗ ಕರ್ದಾನ. ಈಗ ಅಪ್ಲಿಕೇಶನ್ ಮುಗ್ದಾವು. ಅದು ಇನ್ನು ಎಕ್ಸಾಮ್ ಡೇಟ್ ಇದನ್ನ ಮಾಡ್ದಾನ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ಸೆಲ್ಫ್ ಸ್ಲಾಟ್ ಯಾವಾಗ, SSC GD ಕಾನ್ಸ್ಟೇಬಲ್ ಪರೀಕ್ಷೆ ಯಾವಾಗ ನಡೀತಾವ, ಮತ್ತು ಅದು ಎಕ್ಸಾಮನ್ನು ಮುಂದೂಡಿದಾರಂತ ಸೆಲ್ಫ್ ಸ್ಲಾಟಿಂಗ್ದ ಅದನ್ನೆಲ್ಲನೂ ಇನ್ಫಾರ್ಮೇಶನ್ನ ಕೊಡ್ತಿರ್ತೀನಿ. ಅದಕ್ಕೆ ಸಂಬಂಧ ಏನೈತಿಲ್ಲ ಸ್ನೇಹಜೀವ ಆಫೀಷಿಯಲ್ ನಮ್ದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಗಂಟೆ ಬಿಡ್ರಿ. ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋನ ಹಾಕ್ತೀನಿ. ಎಲ್ಲರೂ ತಯಾರಿನ ಚೆಂದ ಮಾಡ್ಕೊಡ್ರಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.